ಇನ್ನು ಎಲ್ಲೇ ಇದ್ರು ಒಂದು ರೀತಿಯ ದರ್ಪದ ಜೀವನ ಅಂದ್ರೆ ನಿಮ್ಮದೇ ಆಗಿರತಕ್ಕಂತಹ ಒಂದು ಏನಿರುತ್ತೆ ಗತ್ತಿರುತ್ತೆ. ಈಗ ಒಂದು 10 ಜನ ಇದ್ದೀರಿ, ಅದರಲ್ಲಿ ಬಹಳ ಫೋಕಸ್ ಆಗಿ ಕಾಣುವಂತಹ ವ್ಯಕ್ತಿತ್ವ, ಅದರಲ್ಲಿ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವಂತಹ ವ್ಯಕ್ತಿತ್ವ ಸಿಂಹ ರಾಶಿಯವರಿಗೆ. ಇನ್ನು ಸಾಮಾನ್ಯವಾಗಿ ಶಾಂತವಾಗಿರತಕ್ಕಂಥದ್ದು ತುಂಬಾ ಕಡಿಮೆ. ಶಾಂತವಾಗಿ ಇದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು, ಆದ್ರೆ ಕೋಪ ಬಂತು ಅಂತಂದ್ರೆ ಯಾರ ಮಾತು ಕೇಳೋರಲ್ಲ. ಸಾಮಾನ್ಯವಾಗಿ ಸಿಟ್ಟು ಬಂತು ಅಂದ್ರೆ ಇವರಿಗೆ ಕಂಟ್ರೋಲ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಈ ಪತಿ ಪತ್ನಿಯರ ಮಧ್ಯದಲ್ಲಿ ಸಂಗಾತಿ ಮಾತ್ರ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಶಾಂತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡಬಹುದು. ನಿಮ್ಮ ಪತ್ನಿನೋ ಅಥವಾ ನಿಮ್ಮ ಪತಿಯೋ ಈ ಸಿಂಹ ರಾಶಿಯವರಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವರಿಗೆ ಕಂಟ್ರೋಲ್ಗೆ ತರುವಂತಹ ಕೆಪಾಸಿಟಿ ಇರುತ್ತೆ. ಮದುವೆ ಅನ್ನುವುದು ಜೀವನದಲ್ಲಿ ಬಹುದೊಡ್ಡ ಗೆಲುವು ಅಥವಾ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಮದುವೆ ಜೀವನದ ಬಹುಭಾಗ ಅಂಶ ಆಗುತ್ತೆ ಅಥವಾ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಅದೊಂದು ಭಾವನಾತ್ಮಕವಾಗಿರತಕ್ಕಂತ ವಿಚಾರಗಳಾಗಿರುವಂಥದ್ದು. ಇನ್ನು ಅಂತಸ್ತು, ಆಸ್ತಿ, ವೈಭೋಗ, ಅಧಿಕಾರವನ್ನ ತಂದು ಕೊಡುತ್ತೆ. ಮದುವೆ ಆದ್ಮೇಲೆ ಬಹಳಷ್ಟು ಅನುಕೂಲತೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗಂಡು ಮಕ್ಕಳಿಂದನೇ ಕೆಲವೊಂದು ಸಂತಾನದ ವಿಚಾರದಲ್ಲಿ ಸ್ವಲ್ಪ ಬೇಸರ ಉಂಟಾಗುವಂಥದ್ದು, ಏನೋ ಒಂದು ನಿರೀಕ್ಷೆ ಇರುತ್ತೆ, ಆ ನಿರೀಕ್ಷೆ ತರ ಆಗ್ತಾ ಇಲ್ವನ್ನ ಅನ್ನುವಂಥದ್ದು ಒಂದು ಸ್ವಲ್ಪ ಚಿಂತನೆಗಳು ಕೆಲವೊಂದು ಜನರಿಗೆ ಕಂಡು ಬರತಕ್ಕಂಥದ್ದು. ಆದ್ರೆ ದಿನ ಕಳೆದಂತೆ ಆ ಚಿಂತೆ ದೂರವಾಗುತ್ತೆ. ಪ್ರಾರಂಭದಲ್ಲಿ ಜಾಸ್ತಿ ಚಿಂತೆ ಇರುತ್ತೆ, ಆದ್ರೆ ಬರ್ತಾ ಬರ್ತಾ ಆ ಚಿಂತೆಗಳು ಕಡಿಮೆ ಆಗತ್ತೆ. ಇನ್ನು ನೀವೇನಾದ್ರೂ ಕಲಾವಿದರಾಗಿದ್ರೆ ಅಥವಾ ನಟನೆಗೆ ಸಂಬಂಧಪಟ್ಟಂತಹ ಒಂದು ಇದರಲ್ಲಿ ಇದ್ರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾನೆಚ್ಚು ಈ ಸಿಂಹ ರಾಶಿಯವರಿಗೆ. ಈ ಟೆಕ್ನಿಷಿಯನ್ ಅಥವಾ ವಿಶೇಷವಾದ ಆಕರ್ಷಣೆ, ಬಹಳ ದೃಢವಾಗಿರತಕ್ಕಂತಹ ವ್ಯಕ್ತಿತ್ವ, ಈ ರೀತಿಯಾಗಿ ಇರತಕ್ಕಂಥದ್ರಿಂದ ತೆಗೆದುಕೊಳ್ಳುವಂತ ನಿರ್ಧಾರಗಳು ಕೂಡ ಅಷ್ಟೇ ಕಠೋರವಾಗಿ ಇರುವಂತಹ ಸಾಧ್ಯತೆಗಳು. ಇನ್ನು ಕೆಲವೊಂದು ವಿದ್ಯೆಯಲ್ಲೂ ಕೂಡ ಬಹಳಷ್ಟು ಒಮ್ಮೆ ನೋಡಿದ್ರೆ ಅಥವಾ ಒಮ್ಮೆ ಕೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಿಕೆ ತುಂಬಾ ಜಾಸ್ತಿಯಾಗಿ ಸಿಂಹ ರಾಶಿಯಲ್ಲಿ ಕಂಡು ಬರುತ್ತೆ. ಲೇಖಕರಾಗಿ, ಲೆಕ್ಕತಜ್ಞರಾಗಿ, ಯೋಗಿಗಳಾಗಿ, ವ್ಯಾಪಾರಿಗಳಾಗಿ, ಯಾವುದೇ ತರದ ವ್ಯಾಪಾರ ಇರ್ಬೋದು, ವಾಣಿಜ್ಯೋದ್ಯಮಿಗಳಾಗಿ, ಇನ್ನು ವೃತ್ತಿಯಲ್ಲಿ